ನಾವು ಸಾರನಾಥದಿಂದ 1 ಗಂಟೆ ಆಗುವಾಗ ಇಲ್ಲಿ ರೂಮಿಗೆ ಬಂದಿದ್ದೇವೆ. ರೂಮ್ಗೆ ಬಂದು ಒಂದು 3 ಗಂಟೆ ತನಕ ನಿದ್ದೆ ಮಾಡಿದ್ದೇವೆ. ನಮಗೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಹಾಗೆ 3 ಗಂಟೆ ತನಕ ನಿದ್ದೆ ಮಾಡಿ ಮತ್ತೆ ಸ್ನಾನ ಮಾಡಿ ಈಗ ಕೆಳಗೆ ಬಂದು ನಾವು ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಹೊರಟಿದ್ದೇವೆ. ಇನ್ನಿಲ್ಲಿಂದ ದೇವಸ್ಥಾನದ ಕಡೆಗೆ ನಾವು ಹೋಗ್ತೇವೆ. ಈಗ 4:00. ಈ ಜಾಗಕ್ಕೆ ಉಂಟಲ್ಲ ಲಂಕಾ ಅಂತ ಹೆಸರು, ಲಂಕಾ ವಾರಾಣಸಿ. ಇದು ಈಗ ನಾವು ಬೋಟ್ ರೈಡಿಗೆ ಹೋಗ್ತಾ ಇರೋದು. ನಾವೀಗ ಬೋಟ್ ರೈಡ್ಗಾಗಿ ಗಂಗಾ ನದಿ ಹತ್ರ ಹೋಗ್ತಾ ಇದ್ದೇವೆ. ಕಾಶಿ ಅಂದರೆ ಹೀಗೆ ಚಿಕ್ಕ ಸಪೂರ ಗಲ್ಲಿಗಳು. ಈಗ ನಾವು ಬೋಟ್ ರೈಡಿಗೆ ಹೋಗ್ತಾ ಇರೋದು. ಈ ಜಾಗಕ್ಕೆ ಶಿವಾಲ ಅಂತ ಹೆಸರಂತೆ. ಶಿವಾಲ. ಇಲ್ಲಿ ನೋಡಿ ಎಷ್ಟು ಹಳೆ ಬಿಲ್ಡಿಂಗ್ ಅಂತ ನೋಡಿದ್ದೀನಿ, ಪುರಾತನ ಕಾಲದ್ದು. ಅಷ್ಟೇ ಹೆಗಲೇ ಇರೋದು. ಅಲ್ಲಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳುಂಟು ಅಂತ ಕಾಣ್ತದೆ ಇಲ್ಲಿ. ಈಗ ನೋಡಿ ಹೀಗೆ ದಿಗಂಬರ ಜೈನ ಮಂದಿರ ಅಂತ ಗೊತ್ತಿಲ್ಲ. ಗಂಗಾ ನದಿಯ ಪ್ರಥಮ ದರ್ಶನ ನೋಡಿ. ವಾ ಮಗ, ಗಂಗಾ ನದಿ ಇದು. ಮೆಲ್ಲ ಇಳಿ ಮೆಲ್ಲ. ಗಂಗಾ ಮಾತೆ. ಸ್ವಲ್ಪ ಕುತ್ತ ಉಂಟಿದು. इसका 5 रुपीस है। इसका नहीं दीदी, वही चीज है। वो कैसे है ऐसा? इतना नहीं, नहीं 10 दे तो देखो उधर से ये तो 5 रुपए में दे रही है। अरे झूठ बोल रही है वो। क्या कर देख नहीं? हाँ दे। तू उठावा नहीं दीदी, उठावा तू दीदी, उठा ला, हम दे दे अभी। ಇಲ್ಲಿ ಒಟ್ಟು 80 ಘಾಟ್ಗಳುಂಟಂತೆ. 80 ಘಾಟಿಂದ ನಮೋ ಘಾಟ್ ತನಕ. ಒಂದೊಂದು ಘಾಟಿಗೆ ಅದರದ್ದೇ ಆದ ವಿಶೇಷತೆಗಳುಂಟು. ಇದರಲ್ಲಿ ದಶಾಶ್ವಮೇಧ ಘಾಟ್ ತುಂಬ ಮುಖ್ಯವಾದದ್ದು. ಅಲ್ಲಿ ಗಂಗಾರತಿ ಎಲ್ಲ ಆಗೋದಲ್ಲಿ 80 ಘಾಟಲ್ಲಿ ಕೂಡ ಆಗ್ತದಂತೆ ಗಂಗಾರತಿ, ಆದರೆ ಮೇನ್ ಗಂಗಾರತಿ ಆಗೋದು ದಶಾಶ್ವಮೇಧ ಘಾಟಲ್ಲಿ. ಅಲ್ಲಿಯೇ ಇರೋದು ಈ ಕಾಶಿ ವಿಶ್ವನಾಥ ಕಾರಿಡಾರ್ ಉಂಟಲ್ಲ, ಗಂಗಾ ನದಿಯಿಂದ ವಿಶ್ವನಾಥನ ದೇವಸ್ಥಾನ ತನಕ ಒಂದು ಅಗಾಲಕ್ಕೆ ಅದು ಅಲ್ಲೇ ದಶಾಶ್ವಮೇಧ ಘಾಟ್ನಲ್ಲಿರೋದು. ಅಂದರೆ ವಿಶ್ವನಾಥ ದೇವಸ್ಥಾನದ ಸರಿ ಎದುರು ಬದಿ ಇರುವ ಘಾಟ್ ಅದು. ಮತ್ತು ಈ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ ಅಲ್ಲೆಲ್ಲ ಇದು ಶವದಹನ ಆಗುವ ಜಾಗ ಅದು. ಈ ಮಣಿಕರ್ಣಿಕಾ ಘಾಟಲ್ಲಂತೂ 24 ಗಂಟೆ ಕೂಡ ಶವದಹನ ಆಗಿಕೊಂಡೇ ಇರ್ತದೆ. ಒಂದು ಘಾಟ್ನ ಹೆಸರು ನಾನು ಹೇಳಲೇಬೇಕು, ಅದುವೇ ಮೈಸೂರು ಘಾಟ್, ಅಂದರೆ ಕರ್ನಾಟಕ ಘಾಟ್ ಅಂತ ಕೂಡ ಹೇಳ್ತಾರೆ. 1900ನೇ ಇಸವಿಯಲ್ಲಿ ಆಗ ನಮ್ಮ ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಅವರು ಜಾಗ ಖರೀದಿಸಿ ಅಲ್ಲಿ ಕರ್ನಾಟಕದಿಂದ ಬಂದ ಯಾತ್ರಾರ್ಥಿಗಳಿಗೆ ಸಹಾಯ ಆಗಲಿಕ್ಕೆ ಅಂತ ಒಂದು ಛತ್ರ ಕಟ್ಟಿಸಿದ್ರಂತೆ ಘಾಟ್ನ ಹತ್ತಿರವೇ. ಆ ಘಾಟ್ನ ಹೆಸರು ಕರ್ನಾಟಕ ಘಾಟ್ ಅಂತ. ನಮ್ಮ ರಾಜ್ಯದ ಲಾಂಛನದ ಗಂಡಬೇರುಂಡದ ಚಿತ್ರ ಅಲ್ಲಿ ಉಂಟಂತೆ ಆ ಛತ್ರದಲ್ಲಿ. ಇದು ತುಳಸಿ ಘಾಟ್ ಅಂತ. ತುಳಸಿದಾಸರು ರಾಮಚರಿತಮಾನಸ ಬರೆದದ್ದು ಇದೇ ಜಾಗದಲ್ಲಿ. ಕೆಲವು ಘಾಟಿಗೆ ಆ ಘಾಟಿಗೆ ಸಂಬಂಧಿಸಿ ಯಾವುದಾದ್ರೂ ಪೌರಾಣಿಕ ಕಥೆ ಇದ್ದರೆ ಆ ಕಥೆಯ ಹೆಸರು ಇಟ್ಟಿದ್ದಾರೆ, ಅಥವಾ ಆ ಕಥೆಯ ಕ್ಯಾರೆಕ್ಟರ್ನ ಹೆಸರು ಇಟ್ಟಿದ್ದಾರೆ, ಅಥವಾ ಕೆಲವು ಮಹಾರಾಜರು ಕಟ್ಟಿಸಿದ ಘಾಟ್ ಆದರೆ ಆ ಮಹಾರಾಜರ ಹೆಸರಿಟ್ಟಿದ್ದಾರೆ, ಅಥವಾ ರಾಜ್ಯದ ಘಾಟ್ ಹೆಸರಿಟ್ಟಿದ್ದಾರೆ. ಅಂತೂ ಒಟ್ಟು 5 ರಿಂದ 6 ಕಿಲೋಮೀಟರ್ ಉದ್ದಕ್ಕೆ ಘಾಟ್ಗಳು ಹರಡಿಕೊಂಡು ಉಂಟು.
ಕೆಲವು ಯಾತ್ರಿಗಳು ಬೆಳಗ್ಗೆ ಅಥವಾ ರಾತ್ರಿ ಹಸಿಘಟ್ಟಿನ ನಮೋ ಘಾಟ್ ತನಕ 5 ಕಿಲೋಮೀಟರ್ ಉದ್ದಕ್ಕೆ ನಡ್ಕೊಂಡು ಹೋಗಲಿಕ್ಕೆ ಇಷ್ಟಪಡ್ತಾರೆ. ನಾಗಾ ಸಾಧುಗಳು ಹೆಚ್ಚು ಇರುವ ಘಾಟ್ ಅಂತ ಇದು ಹನುಮಾನ್ ಘಾಟ್. ಇಲ್ಲೊಂದು ನಾರದ ಘಾಟ್ ಅಂತ ಉಂಟು. ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಸ್ನಾನ ಮಾಡಿದ್ರೆ ಅವರ ಮಧ್ಯೆ ಜಗಳ ಆಗ್ತದಂತೆ. ಗಂಡ ಹೆಂಡತಿ ಒಟ್ಟಿಗೆ ಇಲ್ಲಿ ಸ್ನಾನ ಮಾಡಬಾರ್ದು. ಇಲ್ಲಿ ಬೆಳಗಿನಿಂದ ಸಂಜೆ ತನಕ ಬೋಟ್ ರೈಡ್ ನಡೀತಾ ಇರ್ತದೆ. ಬೋಟ್ ರೈಡಲ್ಲಿ ಬೇರೆ ಬೇರೆ ಆಪ್ಷನ್ಗಳುಂಟು, ಅಂದರೆ ಬೇರೆ ಬೇರೆ ರೀತಿಯ ಬೋಟ್ಗಳುಂಟು. ಚಿಕ್ಕದು, ದೊಡ್ಡದು, ಕ್ರೂಸ್ ಸಹ ಉಂಟು, ಮತ್ತು ಶೇರ್ಡ್ ಉಂಟು, ಮತ್ತು ಪ್ರೈವೇಟಾಗಿ ಉಂಟು. ನಾವು ಚಿಕ್ಕ ದೋಣಿ ಪ್ರೈವೇಟಾಗಿ ತಗೊಂಡದ್ದು. ಬೆಳಗ್ಗೆ ಮತ್ತು ಸಂಜೆ ಬೋಟ್ ರೈಡಿಗೆ ಒಳ್ಳೆಯ ಸಮಯ, ಯಾಕೆಂದರೆ ಬಿಸಿಲಿರೋದಿಲ್ಲಲ್ಲ. ಮಾಡು ಇರುವಂತಹ ಬೋಟ್ ಕೂಡ ಉಂಟು, ಆದರೂ ಕೂಡ ಅಲ್ಲಿ ಸೆಕೆಗಾಲದಲ್ಲಿ ಆದರೆ ಕಷ್ಟ, ತುಂಬ ಸೆಕೆ ಇರ್ತದಲ್ವ. ದಶಾಶ್ವಮೇಧ ಘಾಟಲ್ಲಿ ಗಂಗಾರತಿ ಆಗ್ತದಲ್ವ. ಗಂಗಾರತಿಯನ್ನು ನೀವು ಅಲ್ಲಿ ತಟದಲ್ಲಿ ನಿಂತು ಕೂಡ ನೋಡ್ಬೋದು, ದೋಣಿಯಲ್ಲಿ ಕೂತು ಕೂಡ ನೋಡ್ಬೋದು. ದೋಣಿಯಲ್ಲಿ ಕೂತು ನೋಡಿದರೆ ಚೆಂದ ಕಾಣ್ತದೆ. ಮತ್ತು ನೀವು ಆರತಿ ಶುರು ಆಗೋದು ಯಾವಾಗಲೂ ಸೂರ್ಯಾಸ್ತದ ಹೊತ್ತಿಗೆ. ಸೂರ್ಯಾಸ್ತ ಎಷ್ಟು ಗಂಟೆಗೆ ನೋಡಿಕೊಂಡು ಅದಕ್ಕಿಂತ 1 ಗಂಟೆ ಮೊದಲೇ ನೀವು ದಶಾಶ್ವಮೇಧ ಘಾಟಲ್ಲಿ ಬಂದು ಕೂತ್ರೆ ಆರತಿ ಹತ್ತಿರದಿಂದ ಕಾಣ್ತದೆ. ಅದಕ್ಕೆ ಸರಿಯಾಗಿ ನೀವು ಬೋಟ್ ರೈಡ್ ಶುರು ಮಾಡಬೇಕು. ಅಂದರೆ ಸಾಧಾರಣ 1 ಗಂಟೆ ಹೊತ್ತು ಬೋಟ್ ರೈಡಿಗೆ ಬೇಕಾಗ್ತದೆ. ದೋಣಿ ಯಾವ ರೀತಿಯದ್ದೇ ಆಗಿರಲಿ, ಈ ಗಂಗಾ ನದಿಯಲ್ಲಿ ಒಂದು ದೋಣಿ ವಿಹಾರ ಹೋಗೋದುಂಟಲ್ಲ, ಅದರ ಅನುಭವ ಒಂದು ಅದ್ಭುತ ಅಂತ ಹೇಳ್ಬೋದು. ಈ ವಾತಾವರಣದಲ್ಲಿರುವ ಪಾಸಿಟಿವ್ ಎನರ್ಜಿ ಉಂಟಲ್ಲ, ಅದು ನಮಗೆ ಅನುಭವಕ್ಕೆ ಬರ್ತದೆ ಇಲ್ಲೇ ಹೋಗ್ತಾ ಇರುವಾಗ. ಗಂಗಾ ನದಿಯ ಮುಖ್ಯ ವಿಷಯಗಳು ಎಂತ ಅಂದರೆ, ಈ ಗಂಗಾ ನದಿ ಹುಟ್ಟುವುದು ಉತ್ತರಾಖಂಡಿನ ಗಂಗೋತ್ರಿಯಲ್ಲಿರುವ ಗೋಮುಖದಲ್ಲಿ. ಅವಳು ಹುಟ್ಟುವಾಗ ಭಾಗೀರಥಿ ಅಂತ ಹೆಸರಿರ್ತದೆ. ದೇವಪ್ರಯಾಗದಲ್ಲಿ ಅಲಕನಂದ ಕೂಡ ಬಂದು ಇದಕ್ಕೆ ಸೇರ್ತದೆ. ಮತ್ತು ಗಂಗಾ ಅಂತ ಕರೀತಾರೆ ಈ ನದಿಯನ್ನು. ಉತ್ತರಾಖಂಡ ಆಗಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಆಗಿ ವೆಸ್ಟ್ ಬೆಂಗಾಲ್, ಹೀಗೆ 5 ರಾಜ್ಯಗಳಲ್ಲಿ ಈ ನದಿ ಹರಿತಾಳೆ. ಯಮುನಾ, ಗೋಮತಿ, ಗಂಡಕಿ, ಕೋಸಿ ಎಲ್ಲ ಇದರ ಉಪನದಿಗಳು. ಎಲ್ಲ ನದಿಗಳು ಬಂದು ಈ ಗಂಗೆಗೆ ಸೇರ್ತದೆ. ಭಾರತದಲ್ಲಿ ಒಟ್ಟು 2525 ಕಿಲೋಮೀಟರ್ ಉದ್ದಕ್ಕೆ ಗಂಗೆ ಹರಿತಾಳೆ. ಕೊನೆಯಲ್ಲಿ ಬಾಂಗ್ಲಾದೇಶದಲ್ಲಿ ಬೇ ಆಫ್ ಬೆಂಗಾಲ್ಗೆ ಸೇರುವಾಗ ಈಶಾನ್ಯ ಭಾರತದ ಒಂದು ಮುಖ್ಯ ನದಿ ಉಂಟಲ್ಲ ಬ್ರಹ್ಮಪುತ್ರ, ಆ ನದಿ ಕೂಡ ಬಂದು ಇದಕ್ಕೆ ಸೇರ್ತದೆ. ಈಗ ನೀವು ನೋಡ್ತಾ ಇರೋದು ಮಣಿಕರ್ಣಿಕಾ ಘಾಟ್. ಇಲ್ಲಿ 24 ಗಂಟೆ ಕೂಡ ಚಿತೆ ಉರಿತಾ ಇರ್ತದಂತೆ. ಇದರ ಹಿಂದೆ ಒಂದು ದಂತಕಥೆ ಉಂಟು. ಒಮ್ಮೆ ಪಾರ್ವತಿ ದೇವಿಯ ಕಿವಿಯ ಆಭರಣ ಅಂದರೆ ಮಣಿ ಇಲ್ಲಿ ಗಂಗೆಗೆ ಬೀಳ್ತದಂತೆ. ಗಂಗೆ ಅದನ್ನು ವಾಪಸ್ ಕೊಡೋದಿಲ್ಲ. ಮತ್ತು ಶಿವ ಹುಡುಕಿ ಕೊಡ್ತಾನೆ. ಪಾರ್ವತಿಗೆ ಕೋಪ ಬಂದು ಇಲ್ಲಿ ನನಗೆ ಹೇಗೆ ಹೊಟ್ಟೆಯಲ್ಲಿ ಬೆಂಕಿ ಉರಿದ ಹಾಗೆ ಆಗಿದೆ, ಹಾಗೆ ಈ ಜಾಗದಲ್ಲಿ 24 ಗಂಟೆ ಬೆಂಕಿ ಉರಿತಾ ಇರಲಿ ಅಂತ ಅವಳು ಹೇಳ್ತಾಳಂತೆ. ಇಲ್ಲಿ ಗಂಗಾರತಿ ಆಗ್ತದೆ ಈಗ ಸ್ವಲ್ಪ ಹೊತ್ತಿನಲ್ಲಿ. ಹಾಂ, 2 ತಗೊಳ್ಳಿ. ಹಾಂ, ಇದು ಪ್ರಸಿದ್ಧವಾದ ದಶಾಶ್ವಮೇಧ ಘಾಟ್. ಇಲ್ಲಿ ಈಗ ಆರತಿ ಆಗಲಿಕ್ಕುಂಟು. ಇಲ್ಲಿ ನೋಡಿ, ಗಂಗಾರತಿಗೆ ಸಾಧಾರಣ 3:30 ಗಂಟೆ ಆಗುವಾಗಲೇ ಜನ ಬಂದು ಇಲ್ಲಿ ಕೂತ್ಕೊಳ್ತಾರಂತೆ. ಗಂಗಾರತಿ ಹತ್ತಿರದಿಂದ ನೋಡಲಿಕ್ಕೆ ಸಿಗಬೇಕು ಅಂತ. ನೋಡಿ, ಇಲ್ಲಿ ಬೋಟಿನವರೆಲ್ಲ ಬಂದು ಈಗ 5:45 ಆಯಿತು. 6:30 ಅಂತ ಇವತ್ತು ಗಂಗಾರತಿ. ಅದು ಸೂರ್ಯಾಸ್ತದ ಸಮಯದ ಮೇಲೆ ಹೊಂದಿಕೊಂಡುಂಟು ಗಂಗಾರತಿ ಯಾವಾಗ ಆಗ್ತದೆ ಅಂತ ಹೇಳಿಕೊಂಡು. ಸೂರ್ಯಾಸ್ತ ಲೇಟ್ ಆದರೆ ಗಂಗಾರತಿ ಕೂಡ ಲೇಟ್ ಇರ್ತದೆ. ಆರತಿಗೆ ತಯಾರಿ ಆಗ್ತಾ ಉಂಟು ನೋಡಿ. ಇಲ್ಲಿ ದೋಣಿಗಳನ್ನು ಒಂದು ದೋಣಿಗೆ ಇನ್ನೊಂದು ದೋಣಿಯನ್ನು ಕಟ್ಟೋದಾಯ್ತಾ. ಇಲ್ಲಿ ನೋಡಿ, ನಮ್ಮ ದೋಣಿಗೆ ಆ ದೋಣಿಯನ್ನು ಕಟ್ಟಿದ್ದಾರೆ, ನಮ್ಮ ದೋಣಿಯನ್ನು ಆ ದೋಣಿಗೆ ಕಟ್ಟಿದ್ದಾರೆ, ಇಲ್ಲಿ ಈ ದೋಣಿಯನ್ನು ಈ ದೋಣಿಗೆ ಕಟ್ಟಿದ್ದಾರೆ. ಒಂದೊಂದು ದೋಣಿಗೆ ಇನ್ನೊಂದು ದೋಣಿಯನ್ನು ಕಟ್ಟೋದು. ಹೀಗೆ ಇಲ್ಲಿ ನಾವು ಬೇಗ ಬಂದ ಕಾರಣ ಇಲ್ಲಿ ಘಾಟ್ನ ಹತ್ರ ಇದ್ದೇವೆ ನೋಡಿ. ಮತ್ತೆ ಮತ್ತೆ ಬಂದವರು ದೂರ ದೂರ ಇದ್ದಾರೆ. ಇಲ್ಲಿ ಆರತಿ ಆಗುವುದನ್ನು ನೋಡಲಿಕ್ಕೆ ಎಲ್ಲರೂ ಕಾಯ್ತಾ ಇರೋದು ಈಗ ಇಲ್ಲಿ.
स्वस्ति नः पूर्वा विश्ववेदाः स्वस्ति नस्तारक्षो अरिष्टनेमिः स्वस्ति नो बृहस्पतिर्दधातु महागणाधिपतये नमः भूतोऽयं प्रतिगीयताम् नमः हर हर महादेव। जय श्री राम जय श्री राम। जय श्री राम जय श्री राम। एक ही नारा एक ही नाम जय श्री राम। जय श्री राम। एक ही नारा एक ही नाम जय श्री राम। जय श्री राम। जय गंगे मां भगवती ಆರತಿ ಮುಗಿಲಿಕ್ಕಾಗುವಾಗ ನಾವು ಬೋಟ್ ಇಳಿದು ಜನಸಂದಣಿಯ ಎಡೆಯಲ್ಲಿ ಬಂದು ಇಲ್ಲಿ ಆರತಿ ಮಾಡುವವರ ಹಿಂದೆ ಬಂದು ನಿಂತದ್ದು. ದಶಾಶ್ವಮೇಧ ಘಾಟಿನಿಂದ ಕಾಶಿ ಚಾಟ್ ಬಂಡರ್ 1 ಕಿಲೋಮೀಟರ್ ದೂರದಲ್ಲಿರೋದು ಅಂತ ನಮಗೆ ಗೊತ್ತಿತ್ತು. ದಶಾಶ್ವಮೇಧ ಘಾಟ್ನಲ್ಲೇ ಮೇಲೆ ಹತ್ತಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ, ಅಷ್ಟು ರಶ್ ಇತ್ತು. ಅದಕ್ಕೆ ಸ್ವಲ್ಪ ಹಿಂದೆ ತನಕ ನಾವು ಸ್ವಲ್ಪ ನಡ್ಕೊಂಡು ಬಂದು ಮತ್ತು ನಾವು ಗಲ್ಲಿಯಲ್ಲಾಗಿ ಮುಂದೆ ಹೋದೆವು. ಯಾವುದೇ ಗಲ್ಲಿಯಲ್ಲಿ ಹತ್ತಿದ್ರು ನಮಗೆ ಮೇನ್ ರೋಡಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿತ್ತು ನಮಗೆ, ಆದರೆ ದಾರಿ ಗೊತ್ತಿರಲಿಲ್ಲ. ಹುಡುಕಿಕೊಂಡು ಹೋಗುವ ಅಂತ ನಾವು ಹೊರಟೆವು. ಗಂಗಾ ನದಿ ಹರಿಯುವಾಗ ಅದಕ್ಕೆ ಪ್ಯಾರಲಲ್ ಆಗಿ 1 ಕಿಲೋಮೀಟರ್ ದೂರದಲ್ಲಿ ಮೇನ್ ರೋಡ್ ಇರ್ತದೆ. ಮೇನ್ ರೋಡಿಂದ ಘಾಟ್ಗಳಿಗೆ ಅಲ್ಲಲ್ಲಿ ಕ್ರಾಸ್ ರೋಡ್ಗಳುಂಟು, ಅದರಲ್ಲಿ 4 ವೀಲರ್ಸ್ ಬರೋದಿಲ್ಲ. ಈ ಕ್ರಾಸ್ ರೋಡ್ಗಳಿಗೆ ಮಧ್ಯದಲ್ಲಿರುವ ಬಿಲ್ಡಿಂಗಿನ ಎಡೆಯಲ್ಲಿ ಹೀಗೆ ಗಲ್ಲಿಗಳಿರುವಂಥದ್ದು. ಯಾವ ಘಾಟಿಂದ ಹತ್ತಿದ್ರು ಕೂಡ ಹೀಗೆ ಗಲ್ಲಿ ಬಂದು ಇಲ್ಲಿ ಸೇರ್ತದೆ ರೋಡಿಗೆ. ಯಾವ ಸೈಡಿಗೆ ಹೋಗ್ಲಿಕ್ಕೆ ಅಂತ ಮಾತ್ರ ನಮಗೆ ಗೊತ್ತಿಲ್ಲ, ಒಟ್ಟು ಹೋಗ್ತಾ ಇದ್ದೇವೆ. ಎಲ್ಲಪ್ಪ ಕಾಶಿ ಚಾಟ್ ಬಂಡಾರ ಹೇಳಿ ಕೇಳಿ ಆತ. ಕಾಶಿ ಚಾಟ್ ಬಂಡಾರ ಯಾವ ಸೈಡಿಗೆ ಬೇಕು ಅಂತ ಕಡೆ ಮೇನ್ ರೋಡ್ ಹೇಳಿ ಇಲ್ಲಿದೆ. ನಾವೀಗ ಕಾಶಿ ಚಾಟ್ ಬಂಡಾರ ಹುಡುಕಿಕೊಂಡು ಗಲ್ಲಿ ಹೋಗ್ತಾ ಇದ್ದೇವೆ. ಪತಲಿ ಗಲಿ. ಹಳೆ ಕಾಲದ ಮನೆಗಳು, ಅವುಗಳ ಮಧ್ಯದಲ್ಲಿ ಹೋಗೋದು. ಪೂರಾ ಸೈಡಲ್ಲಿ ಎಲೆ ತಿಂದು ಬೆಳೆದು
ಯಾವ ಹೊಡೆಂಗೈಕಪ್ಪ ವೇಟು ಬಹರ್ ಜಾನೆ का रास्ता ಇಲ್ಲ ಇಲ್ಲಿ ಹೋದರೆ ಮತ್ತು ಸಹ ಒಳಗೆ ಹೋಗ್ತದೆ. ಹಾಂ ಹೋಪ ಹೆರವಪ್ಪ ನನಗೆ ಇಲ್ಲ ಆಚೆ ಹೋಪ ಸಮೋಸ ಮಾಡುವುದು. ಸೈಡ್ ಕೊಡಲಿಕ್ಕೆ ಜಾಗ ಇಲ್ಲ, ಇಲ್ಲಿ ಪಳಕು ಉಂಟು, ಅಂಗಡಿಗಳು, ಜನಗಳು, ಸಪೂರದ ಗಲ್ಲಿಗಳು. ನಾವೀಗ ಕಾಶಿ ಚಾಟ್ ಭಂಡಾರ್ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಹೀಗೆ ಮಾರುವವರು ತುಂಬ ಜನ ಇದ್ದಾರೆ. ಕುಡಿಯುವಂಥದ್ದು ಬೋಂಡ ತುಂಬ ಜನ ಇದ್ದಾರೆ ಅಲ್ಲಲ್ಲಿ. ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಇಡ್ಲಿ ಮಾಡು, ಇಲ್ಲಿ ಮತ್ತೊಂದು ಸರ್ ಹೋಗುದು ಸೀದಾ ಕಾಶಿ ಚಾಟ್ शीवा लस्सी गोपाल के पापा गोपाल के पापा 500-600 साड़ी दीदी होलसेल है दीदी बहुत अच्छा सूट है 500 में ये मैं सूट दिखाते बनाती हूँ नहीं चाहिए. ओ ಇಲ್ಲಿ ಕಾಶಿ ಚಾಟ್ ಭಂಡಾರ್ ಅಂತ ಉಂಟಲ್ಲ, ಅದು ತುಂಬ ಫೇಮಸ್ ಅಲ್ಲಿನ ಚಾಟ್ಗಳು. ನಾನು ವಿಡಿಯೋದಲ್ಲಿ ನೋಡಿದ್ದೆ, ಹಾಗೆ ನಾವು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಅಲ್ಲಿ ನಾವು ಟಮಾಟರ್ ಚಾಟ್ ತಿನ್ನುವಂತಿದ್ದೇವೆ. ಇಲ್ಲಿ ನೋಡಿ, ಇಲ್ಲೊಂದು ಅಂಗಡಿ ಉಂಟು, ಇಲ್ಲಿ ಸಿಹಿ ಸಿಗ್ತದೆ, ಹಾಲಿನಿಂದ ಮಾಡುವ ಸಿಹಿಗಳು ಸಿಗ್ತದೆ. ಇಲ್ಲಿ ಮಲೈ ಅಂತ ಒಂದುಂಟು, ಅದು ಹಾಲಿನ ಕೆನೆಯಿಂದ ಮಾಡುವಂಥದ್ದು. ಅದು ತಿಂದಾದ್ಮೇಲೆ ಕುಡಿಲಿಕ್ಕೆ ಕೊಡ್ತಾರೆ, ಬಾದಾಮಿ ಹಾಲಿನಂಥದ್ದು. ಅದಕ್ಕೆ ತಿನ್ನೋದು ಕುಡಿದು ಸೇರಿ 80 ರೂಪಾಯಿ. ಅದು ಇಲ್ಲಿ ಸಿಗ್ತದೆ. ಇಲ್ಲಿ ಮತ್ತು ರಬಡಿ, ಲಸ್ಸಿ, ಹಾಗೆ ಹಾಲಿನಿಂದ ಮಾಡುವ ಸಿಹಿ ಎಲ್ಲ ಇಲ್ಲಿ ಸಿಗ್ತದೆ. ಅಲ್ಲಿ ಕಾಶಿ ಚಾಟ್ ಭಂಡಾರಲ್ಲಿ ಚಾಟ್ಗಳು, ಪಾನಿಪುರಿ, ಮಸಾಲೆ ಪುರಿ, ಆ ಥರ. ಇದು ಮಲೈಯೋ ಅಂತ, ಇದು ಇಲ್ಲಿನ ಭಾರಿ ಫೇಮಸ್. ಇಲ್ಲಿನ ಭಾರಿ ಫೇಮಸ್ ಒಂದು ಇದು ಕೆನೆಯಿಂದ ಮಾಡುವ ಒಂದು ಸಿಹಿ. ಆ ಮಲೈಯೋ ಉಂಟಲ್ಲ, ಅದು ನೊರೆ ನೊರೆಯಾಗಿರ್ತದೆ. ಅದನ್ನು ತಿಂದ ಮೇಲೆ ಹೀಗೆ ಅದನ್ನು ಕುಡಿಲಿಕ್ಕೆ ಕೊಡ್ತಾರೆ. ಅದು ಎರಡು ಸೇರಿ ಒಟ್ಟಿಗೆ 80 ರೂಪಾಯಿ. ಕಾಶಿಯಲ್ಲಿ ತುಂಬ ವೆರೈಟಿಯ ಚಾಟ್ಗಳು ಸಿಗ್ತವೆ. ನಾವು ದಿನ 2 ಬಗೆಯ ತಿಂದಿದ್ದೇವೆ ಅಲ್ಲಿ. ಇಲ್ಲಿ ಚಾಟ್ಗಳು ನೋಡಿ ಮಡಕೆಯಲ್ಲಿ ಕೊಡುದು, ಇದನ್ನು ಮತ್ತೆ ಬಿಸಾಡುದು. ಈ ಮಡಕೆಯನ್ನು ನೋಡಿ ಹೀಗೆ. ಇದೀಗ ಡ್ರೈ ಫ್ರೂಟ್ ಲಸ್ಸಿ. ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ನಾವು. ನಾವೀಗ ಹೊರಟದ್ದು ಕಾಲಭೈರವ ದೇವಸ್ಥಾನಕ್ಕೆ. ಕಾಲಭೈರವನನ್ನು ಕಾಶಿಯ ಕೋತ್ವಾಲ ಅಂತ ಕರೀತಾರೆ. ಅವನ ಪರ್ಮಿಷನ್ ಇಲ್ಲದೆ ನಾವು ವಿಶ್ವನಾಥನ ದರ್ಶನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನೋಡಿ, ಈಗ ಸೈಕಲ್ ರಿಕ್ಷಾದಲ್ಲಿ 2-4 ಜನ ಕೂರುವ ಇದು ಕೂಡ ಉಂಟು ನೋಡಿ ಅಲ್ಲಿ ಮುಂದಿನದ್ರಲ್ಲಿ. ಇಲ್ಲಿ ರಿಕ್ಷಾ ಅಂತ ಹೇಳಿದ್ರೆ
ಇದನ್ನೇ ಹೇಳೋದು, ಆಚೆದಕ್ಕೆ ಆಟೋ ಅಂತ ಹೇಳೋದು, ಇದಕ್ಕೆ ರಿಕ್ಷಾ ಅಂತ ಹೇಳೋದು. ನಾವಲ್ಲಿ ಕಾಶಿ ಚಾಟ್ ಭಂಡಾರದಿಂದ ನಮಗೆ ಕಾಲ್ಭೈರವ ಮಂದಿರಕ್ಕೆ ಹೋಗಲಿಕ್ಕೆ ನಮಗೆ ಆಟೋದವರು ಎಷ್ಟು ಹೇಳಿದರು, 500 ಹೇಳಿದರು. ಖರ್ಚು ಮಾಡಿದರೆ 300ಕ್ಕೆ ಬರ್ತಿದ್ರು ಏನೋ, ಇವರು 100 ರೂಪಾಯಿ ಹೇಳಿದರು. ಇಂಥವ್ರು ತುಂಬ ಜನ ಇದ್ದಾರೆ ಇಲ್ಲಿ ಸೈಕಲ್ ಮೆಟ್ಟುವವರು. ಎಕ್ಸ್ಪೀರಿಯನ್ಸ್ ನೋಡು ಅಂತ ಹೇಳಿದ್ರೆ ನಾವು ಇದನ್ನೇ ನಮಗಿದೊಂದು ಹೊಸ ಅನುಭವ. ಹೀಗೆ ರಿಕ್ಷಾದಲ್ಲಿ, ಸೈಕಲ್ ರಿಕ್ಷಾ ಪಾಪ ಅಂತ ಅನ್ನಿಸ್ತದೆ ಮಾತ್ರ. ಅವರು ಹೀಗೆ ಕಷ್ಟಪಟ್ಟು ನಮ್ಮಿಬ್ಬರ ಭಾರವನ್ನು 3 ಜನರದ್ದು ತುಳಿತಾರಲ್ಲ, ಪಾಪ ಅಂತ ಅನ್ನಿಸ್ತದೆ ನೋಡಿ. ಆದರೆ ಹೀಗೆ ತುಂಬ ಜನ ಇದ್ದಾರೆ ಇಲ್ಲಿ ಸೈಕಲ್ ರಿಕ್ಷಾ ತುಳಿಯೋರು. ಅಘೋರ್ ಪೀಠ್ ಬಾಬಾ ಕೀನಾರಾಮ್ ಸ್ಥಳ ಅಂತ ದೇವಸ್ಥಾನ. ಅಘೋರಿಗಳದ್ದು ಇರ್ತಾರ. ಅಘೋರ್ ಪೀಠ್ ಬಾಬಾ ಕೀನಾರಾಮ್ ಸ್ಥಳ. ನಾನು ಕೆಲವು ರೀಲ್ಸ್ಗಳಲ್ಲಿ ನೋಡಿದ್ದೆ, ರಾತ್ರಿ ಹೊತ್ತಿಗೆ ಕಾಲಭೈರವನ ದರ್ಶನಕ್ಕೆ ರಶ್ ಕಡಿಮೆ ಇರ್ತದೆ ಅಂತ. ಕೈಗೆ ನೀರು कितने का? हाँ 150. ನಾವಿಲ್ಲಿ ಚಪ್ಪಲಿ ಇಟ್ಟರೆ, ಇಲ್ಲಿ ಹೂವಿನವ್ರ ಹತ್ರ ಹೂ ತಗೊಂಡ್ರೆ ಅಲ್ಲೇ ಚಪ್ಪಲಿ ಇಡ್ಲಿಕ್ಕೆ ಆಗ್ತದೆ. ಇಲ್ಲಿ ಕಾಲಭೈರವ ದೇವಸ್ಥಾನ ನೋಡಿ, ಇಲ್ಲಿ ಕಾಲಭೈರವ ದೇವಸ್ಥಾನ. ಇದು ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇರುವ ಕ್ಯೂ. ಇಲ್ಲ, 1000 ಜನ ಇದ್ದಾರೆ. ಈಗ ಸಮಯ ಗಂಟೆ 9:15 ರಾತ್ರಿ. ನೋಡಿ ರಾತ್ರಿ ಕೂಡ ಎಷ್ಟು ಕ್ಯೂ ಉಂಟು ಅಂತ, ತುಂಬ ಕ್ಯೂ ಉಂಟು ಇಲ್ಲಿ. ಅಲ್ಲೆಲ್ಲ ನಿಮ್ಮ ದೃಷ್ಟಿ ತೆಗಿತೇವೆ ಅಂತ ಹೇಳಿಕೊಂಡು ನವಿಲುಗರಿಯನ್ನು ಹಿಡ್ಕೊಂಡು ನಿಂತವರು ಇರ್ತಾರೆ. ನಮ್ಮ ತಲೆಗೆಲ್ಲ ಬಡಿತಾರೆ ಅವರು ನವಿಲುಗರಿಯಲ್ಲಿ. ಹಾಗೆ ಅವರಿಂದ ತಪ್ಪಿಸಿಕೊಂಡು ಸೀದಾ ಹೋಗಬೇಕು, ಇಲ್ಲಾಂದರೆ ಅವ್ರು ನಮ್ಮ ಕೈಯಿಂದ ದುಡ್ಡು ಪಿಕ್ಕಿಸ್ತಾರೆ. ತುಂಬ ರಶ್ ಇದ್ದರೂ ಕೂಡ ನಮಗೆ ಕಾಲಭೈರವನ ದರ್ಶನ ಚೆಂದಕ್ಕೆ ಆಗಿದೆ. ವಿಶ್ವನಾಥನ ದರ್ಶನ ಬಿಟ್ಟು ಕಾಶಿಯಲ್ಲಿ ಮುಖ್ಯವಾದದ್ದು ಬೇರೆ ಏನೆಲ್ಲ ನೋಡಲಿಕ್ಕುಂಟು ಅದೆಲ್ಲವೂ ನಮಗೆ ಈ ಒಂದು ದಿನದಲ್ಲಿ ಕವರ್ ಆಗಿದೆ. ನೀವು ಕಾಶಿಗೆ ಬರುವಾಗ ನಡೀಲಿಕ್ಕೆ ತಯಾರಾಗಿ ಬಂದರೆ ನಿಮಗೇನು ಕಷ್ಟ ಅಂತ ಅನಿಸೋದಿಲ್ಲ. ಮೇನ್ ರೋಡಿನಲ್ಲಿ ಇಂಥ ಜಾಗದಲ್ಲಿ ನಾನು ನಿಂತಿರ್ತೇನೆ ಅಂತ ನಮ್ಮ ಟ್ಯಾಕ್ಸಿವ ಹೇಳಿದ. ನಾವು ಅಲ್ಲಿ ತನಕ ನಡ್ಕೊಂಡು ಬಂದೆವು. ಈಗ ಗಂಟೆ 10:15. ಇವತ್ತಿನ ದಿನ ಇಲ್ಲಿಗೆ ಮುಗಿಯಿತು. ನಾವಿವತ್ತು ಬೆಳಗ್ಗೆ 8:00 ತಲುಪಿ ಅಲ್ಲೇ ಏರ್ಪೋರ್ಟಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಾರನಾಥಕ್ಕೆ ಹೋದದ್ದು. ಸಾರನಾಥ ಮುಗಿಸಿ ಬಂದು ಇಲ್ಲಿ ರೂಮಿಗೆ ಬಂದು ನಿದ್ದೆ ಮಾಡಿ, ಸ್ನಾನ ಮಾಡಿ ಮತ್ತು ಊಟ ಮಾಡಿ ಮತ್ತು ನಾವು ವಾರಣಾಸಿ ನೋಡಲಿಕ್ಕೆ ಹೋದದ್ದು. ನಾವೇನು ನೆನೆಸಿದ್ದೇವೆ ಅದೆಲ್ಲ ಆಗಿದೆ. ಬೋಟ್ ರೈಡ್ ಆಗಿದೆ, ಗಂಗಾರತಿ ಚಂದಕ್ಕೆ ನೋಡಲಿಕ್ಕೆ ಸಿಕ್ಕಿತು, ಕಾಲಭೈರವ ದರ್ಶನ ಆಯಿತು. ಕಾಲಭೈರವಕ್ಕೆ ತುಂಬ ರಶ್ ಇತ್ತು, ಉದ್ದ ಕ್ಯೂ ಇತ್ತು. ಆದರೂ ಕೂಡ ಕಾಲಭೈರವನ ದರ್ಶನ ಮಾಡಿ ಬಂದೆವು. ಈಗ 10:30 ಆಯಿತು. ಈಗ ರೂಮಿಗೆ ಬಂದಿದ್ದೇವೆ. ಇವತ್ತಿಗೆ ಇಲ್ಲಿನ ದಿನ ಮುಗಿಯಿತು. ಇನ್ನಿನ ವೀಡಿಯೋದಲ್ಲಿ ನಾಳೆ ಏನು ನೋಡ್ತೇವೆ ಅದನ್ನು ನಾನು ಇನ್ನೂ ವೀಡಿಯೋದಲ್ಲಿ ಹಾಕ್ತೇನೆ. ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.